ನಮಸ್ಕಾರ ಸ್ನೇಹಿತರೆ. ಕೆಲಸದಿಂದ ಬೋರ್ ಆಗಿ ಬೆಂಡಾಗಿ ಹೋಗಿದ್ದ ನನಗೆ ನಮ್ಮ ಆಫೀಸಿಂದ ಒಂದು ಇನ್ಫಾರ್ಮೇಷನ್ ಬರುತ್ತೆ. ಅಫಿಷಿಯಲ್ ಆಗಿ ನಾನು ಮಹಾಬಲಿಪುರಂಗೆ ಹೋಗಬೇಕಾಯಿತು ಒಂದು ಮೀಟಿಂಗೋಸ್ಕರ. ಇಮಿಡಿಯೇಟ್ ನಾನು ಹಿಂದೆ ಮುಂದೆ ನೋಡಿದೆ, ಬಯಸದೇ ಬಂದ ಭಾಗ್ಯ ಅಂತೇಳಿ ಕಣ್ಣು ಕೊಟ್ಕೊಂಡು ಇಮಿಡಿಯೇಟ್ ಹೊರಟೇ ಬಿಟ್ಟೆ. ಈ ಥರ ಚಾನ್ಸ್ನ ಬಿಟ್ಬಿಡ್ತೀವಾ? ಫ್ಲೈಟ್ ಹತ್ತಿದೆ, ಹೊರಟೆ. ಅಲ್ಲಿಂದ ಚೆಕ್ ಇನ್ ಆದೆ ಹೋಟೆಲ್ಗೆ. ಹೋಟೆಲ್ ಎಂಟ್ರಿ ಆಗಿದ ತಕ್ಷಣ ಹೋಟೆಲ್ ನೋಡಿ ನಾನಂತೂ ಫಿದಾದೆ. ಆಮೇಲೆ ಒಂದು ವಿಂಡೋ ವ್ಯೂ ಪಾಯಿಂಟು ಒಳಗಡೆಲ್ಲ ನನ್ನ ಕಣ್ಣು ಹಾಡಿಸ್ದೆ ಹೇಗಿದೆ ಅಂತ. ತುಂಬ ಸಖತ್ತಾಗಿತ್ತು. ನೀಟಾಗಿ ಏನೇನು ಐಟಮ್ಸ್ ಮಿಸ್ ಆಗಿದೆ ದೆನ್ ಯಾಕೆಂದರೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ಇದೆಲ್ಲ ಮಿಸ್ ಆಗಿದೆ ನನಗೆ ಅಂತ. ಐರನ್ ಬಾಕ್ಸು, ಮೈಕ್ರೋವೇನು, ಸೇಫ್ಟಿ ಲಾಕರು, ಅದರ್ ಅಸರೀಸು ಲೈಕ್ ರೆಸ್ಟ್ ರೂಮ್ ಮತ್ತು ಬಾತ್ರೂಮ್ ಅಸರೀಸು ಅದೆಲ್ಲ ಚೆನ್ನಾಗಿತ್ತು. ರೂಮೆಲ್ಲ ನೋಡಿ ತುಂಬ ಫಿದಾಗೋಯಿತು. ಗ್ರೀನ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಹೋಟ್ಲ್ ಹೆಸರು ರ್ಯಾಡಿಸನ್ ಬ್ಲೂ ಮಹಾಬಲಿಪುರಂ ಅಂತ. ನಾನು ಬೆಂಗಳೂರಿಂದ ಹೋಗಿ ಟಯರ್ಡಾಗಿ ಮಲಗಿಬಿಟ್ಟಿದ್ದೆ. ದೆನ್ ಎಚ್ಚರಾದಾಗ ಒಂದು ಪಿನ್ ಡ್ರಾಪ್ ಸೈಲೆಂಟು. ಇದೇನಪ್ಪ ಎಲ್ಲಿ ಬಂದಿದ್ದೀನಿ ಅಂತ ಸಡನ್ನಾಗಿ ಆಚೆ ಬಂದು ನೋಡಿದ್ರೆ ಈ ಬ್ಯೂಟಿಫುಲ್ ಐನೂರಿಂದ 1000 ಅಡಿ ಉದ್ದ ಇರುವಂಥ ಈ ದೊಡ್ಡ ಸ್ವಿಮ್ಮಿಂಗ್ ಪೂಲ್ನ ಈಜೊಡಿಬೇಕು ಅಂತ ರಾತ್ರಿನೇ ಟಾರ್ಗೆಟ್ ಮಾಡಿದ್ದೆ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ನಾನೆಲ್ಲ ಸಂತೃಪ್ತಿ ಆಗೋವರೆಗೂ ಈಜೊಡೆದು ಎಲ್ಲ ಆಸೆ ತೀರಿಸ್ಕೊಂಡು ಇಮಿಡಿಯೇಟ್ ಮೀಟಿಂಗ್ಸ್ ರೆಡಿ ಆಗಬೇಕಿತ್ತು, ಹೊರಡಲೇಬೇಕಾಯಿತು. ಮೀಟಿಂಗ್ಸ್ ಎಲ್ಲ ಮುಗಿದಾದ್ಮೇಲೆ ಹೊರಟಿದ್ದೆ ಈ ಶೋ ಟೆಂಪಲ್. ಈ ಟೆಂಪಲ್ನ ವಿಶೇಷತೆ ಏನು ಅಂದರೆ, ಇದು ಪಲ್ಲವರ ಕಾಲದ್ದು. 7ನೇ ಮತ್ತು 8ನೇ ಶತಮಾನದಲ್ಲಿ ಪಲ್ಲವರು ಇದನ್ನು ಕಟ್ಟಿರುವಂಥದ್ದು. ಶೋ ಟೆಂಪಲ್ ಇಲ್ಲಿಯ ಮೇನ್ ಅಟ್ರಾಕ್ಷನ್. ಈ ಇನ್ನೊಂದು ಏನು ಅಂದರೆ 5 ರಥಗಳ ಒಂದು ಕೆತ್ತನೆ ಮಾಡಿದ್ದಾರೆ. ಇದು ಏಕಶಿಲಾ ಕೆತ್ತನೆ, ಅಂದರೆ ಒಂದೇ ಕಲ್ಲಲ್ಲಿ ಅಷ್ಟು ಟೆಂಪಲ್ನ ಕಟ್ಟಿರೋದು. ಇದು ತುಂಬ ಸುಂದರವಾಗಿದೆ. ನಾನಲ್ಲಿ ಲೋಕಲ್ಲಾಗಿ ಓಡಾಡ್ಬೇಕಾದ್ರೆ ಕೇಳ್ಪಟ್ಟಿದ್ದು, ಇದು ಸುನಾಮಿ ಟೈಮಲ್ಲಿ ಕಂಪ್ಲೀಟ್ ಮುಳುಗೋಗಿ ಮರಳಿಂದ ಮುಚ್ಚೋಗಿತ್ತು. ಸುನಾಮಿ ವಾಪಸ್ ಹೋದ್ಮೇಲೆ ಮರಳೆಲ್ಲ ತೆಗೆದಾಕಿ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದಲ್ಲದೆ ಇನ್ನೂ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿದೆ. ಅದರಲ್ಲಿ ನಾವು ಲೈಟ್ ಹೌಸ್ಗೆ ಹೋಗಿದ್ದು. ಲೈಟ್ ಹೌಸ್ ಆದಮೇಲೆ ಶ್ರೀಕೃಷ್ಣನ ಬಟರ್ ಬಾಲ್, ಆರ್ ಗುಹಾಂತರ ದೇವಾಲಯ, ಇನ್ನೂ ಸಾಕಷ್ಟು ತುಂಬ ದೇವಸ್ಥಾನಗಳಿದೆ. ನಾವು ಮೇಜರ್ ಹೋಗಿದ್ದು ಬಟರ್ ಬಾಲ್. ನಮ್ಮ ಕ್ಯೂರಿಯಸ್ ಇದ್ದಿದ್ದೇನೆ. ನಾನು ಟ್ರೈ ಮಾಡಿದೆ, ಎತ್ತಕ್ಕಾಗಿಲ್ಲ. ಯಾಕೆಂದರೆ ನನಗೆ ಇನ್ನೊಂದು ಕ್ಯೂರಿಯಸ್ ಆಗಿದ್ದು, ಇಷ್ಟು ದೊಡ್ಡ ಬಂಡೆ ಹೆಂಗಪ್ಪ ನಿಂತಿದೆ ಒಂದು ಪಾಯಿಂಟಲ್ಲಿ ಅಂತ. ನಾನು ಆಮೇಲೆ ಕಂಡುಹಿಡಿದಿದ್ದೆ ಸಣ್ಣ ಪಾಯಿಂಟಲ್ಲಿ ಅದು ನಿಂತಿದೆ. ಸ್ವಲ್ಪ ಜಾರಿದ್ರು ಎಲ್ಲರೂ ಕೆಳಗಡೆ ಉರುಳಿ ಅಪಘಾತ ಆಗೋ ಚಾನ್ಸಸ್ ಇರುತ್ತೆ. ಇಮಿಡಿಯೇಟ್ ನಾವು ಹೋಟೆಲ್ ಚೆಕ್ ಇನ್ ಆದೋ, ಹೊಟ್ಟೆ ತುಂಬ ಊಟ ಮಾಡ್ದೋ ರಿಫ್ರೆಶ್ ಆಗಿ. ದೆನ್ ಆಮೇಲೆ ಇಮಿಡಿಯೇಟ್ ನಾವು ಎಲ್ಲ ಕಾರ್ಯಗಳು ಮುಗ್ದಿರೋದ್ರಿಂದ ಬ್ಯಾಕ್ ಟು ಬೆಂಗಳೂರು ಮಳ್ಳಿಗೂಲ್ಡಿಗೆ ನಾವು ಹೊರಡಲೇಬೇಕಾಯಿತು. ಆನ್ ದ ವೇ ಬರ್ತಾ ಒಂದು ಝೂ ಸಿಕ್ತು. ಝೂಲ್ಲಿ ಒಂದು 2-3 ಅನಿಮಲ್ಸ್ ಲೈಕ್ ಮೊಸಳೆ ಅವು ಇವು ಎಲ್ಲ ನೋಡ್ಕೊಂಡು, ತುಂಬ ಪ್ರಾಣಿಗಳಿತ್ತು. ಆಮೆ ಅದು ಇದೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಇದೆಲ್ಲ ಮುಗಿಸಾದ್ಮೇಲೆ ನಾವು ಬಂದಿದ್ದು ಹಾಡು ಬ್ಯಾಗು ಇಡೀ ಊರಿಗೆ ನಡಿ ಅಂತ ಹೇಳಿ ಊರಿಗೆ ಬೆಂಗಳೂರು ಮಳ್ಳಿಗೂಲ್ಡಿಗೆ ವಾಪಸ್ ಬರಲೇಬೇಕಾಯಿತು. ಥ್ಯಾಂಕ್ ಯು ಆಲ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀರಿ. ಇದೇ ಥರ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.